ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೆಡಿ ಅಂಡ್ ನೀವು ನೋಡತ್ರಿ ಕೆಡಿ ಫೋಟೋಗ್ರಾಫಿ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಕೇಳ್ಕೊತಿರುವಂಗ ನಾನು ನಿಮ್ಗೆ ಇವತ್ತ ಸ್ಕಿನ್ ರಿಟಚಿಂಗ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೇನೆ. ಫ್ರೆಂಡ್ಸ್, ಸ್ಕಿನ್ ರಿಟಚಿಂಗ್ ಮಾಡಕ ತುಂಬಾನೇ ಮೆಥಡ್ಸ್ ಅದಾವ. ಸೊ ಎಲ್ಲರೂ ಬೇರೆ ಬೇರೆ ಮೆಥಡ್ ಯೂಸ್ ಮಾಡ್ತಾರ, ಮತ್ತೆ ಬೇರೆ ಬೇರೆ ಮೆಥಡ್ ಹೇಳ್ತಾರ. ಸೊ ನಾನ್ ನಿಮ್ಗೆ ಈಸಿ ಆದ 3 ಮೆಥಡ್ಸ್ ಹೇಳ್ತೀನಿ. ನಾನು ಪರ್ಸನಲಿ ಯೂಸ್ ಮಾಡೋ 3 ಮೆಥಡ್ಸ್ ಹೇಳ್ತೀನಿ. ಅಂದ್ರೆ ನಾ ಇವಾಗ ಪಿಂಪಲ್ಸ್ ಇರೋ ಟೈಮ್ ಅಲ್ಲಿ ಬೇರೆ ಮೆಥಡ್ ಯೂಸ್ ಮಾಡ್ತೀನಿ. ಸ್ಕಿನ್ ಒಂದ್ ರೇಂಜ್ ಗೆ ಸ್ಮೂತ್ ಇರೋ ಟೈಮ್ ಅಲ್ಲಿ ಬೇರೆ ಮೆಥಡ್ ಯೂಸ್ ಮಾಡ್ತೀನಿ. ಸ್ಕಿನ್ ಮೇಲೆ ಶಾಡೋ ಪಾರ್ಟ್ ಜಾಸ್ತಿ ಇದ್ದಾಗ, ಕಲರ್ ಕರೆಕ್ಷನ್ ಜಾಸ್ತಿ ಮಾಡ್ಬೇಕಾದಾಗ ಸೊ ಆವಾಗ ಬೇರೆ ಮೆಥಡ್ಸ್ ಯೂಸ್ ಮಾಡ್ತೀನಿ. ಈ ರೀತಿ ನಾ 3-4 ಮೆಥಡ್ ಯೂಸ್ ಮಾಡ್ತೀನಿ. ಸೊ ನಾ ಯಾವ್ಯಾವ ಮೆಥಡ್ ಯೂಸ್ ಮಾಡ್ತೀನಲ್ಲ, ಸೊ ಪ್ರತಿಯೊಂದು ಮೆಥಡ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನಾ ಇವಾಗ ಆಲ್ರೆಡಿ ಟೂಲ್ಸ್ ಬಗ್ಗೆ ತುಂಬಾ ವಿಡಿಯೋ ಮಾಡಿ ಹಾಕಿನಿ. ದಯವಿಟ್ಟು ಯಾರು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡ್ತಾನೆ ಇಲ್ಲ ನೀವು. ಸೊ ಪೂರ್ತಿಯಾಗಿ ನೋಡದೇ ಇದ್ರೆ ನಿಮ್ಗೆ ಟೂಲ್ಸ್ ಬಗ್ಗೆ ಅರ್ಥ ಆಗಲ್ಲ. ಆಮೇಲೆ ಸ್ಕಿನ್ ರಿಟಚಿಂಗ್ ಮಾಡೋದು ಯಾವ ರೀತಿ ಅನ್ನೋದು ಅರ್ಥ ಆಗಲ್ಲ. ಸಬ್ಜೆಕ್ಟ್ ನ ರಿಮೂವ್ ಮಾಡೋದು, ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡೋದು ಯಾವ ರೀತಿ ಅನ್ನೋದು ಅರ್ಥ ಆಗಲ್ಲ. ಸೊ ದಯವಿಟ್ಟು ಅವೆಲ್ಲ ವಿಡಿಯೋಗಳನ್ನ ನಿಮ್ಗೋಸ್ಕರ ಮಾಡಿ ಹಾಕಿನಿ. ದಯವಿಟ್ಟು ಪೂರ್ತಿಯಾಗಿ ನೋಡ್ರಿ. ಈ ಸ್ಕಿನ್ ರಿಟಚಿಂಗ್ ಮಾಡೋದು ಮೆಥಡ್ಸ್ ಗಳು ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾವ. ಯಾಕಂದ್ರೆ ಎಲ್ಲರೂ ಫೋಕಸ್ ಮಾಡೋದು ಸ್ಕಿನ್ ಮೇಲೆನೆ. ಅಂದ್ರೆ ಇವಾಗ ಏನ್ ಮಾಡ್ತಾರ, ಫೇಸ್ ಮೇಲೆನೆ ಫೋಕಸ್ ಮಾಡ್ತಾರ. ನೀವು ಅದನ್ನೇ ರಿಟಚ್ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ನೀವು ಎಷ್ಟೇ ಪ್ರೊಫೆಷನಲ್ ಆಗಿ ಎಡಿಟ್ ಮಾಡೋದು ಕೂಡ ಅದು ವೇಸ್ಟೇನೆ. ಸೊ ಆದ ಕಾರಣ ಸ್ಕಿನ್ ರಿಟಚಿಂಗ್ ಮಾಡೋದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ನೀವು ಎಡಿಟ್ ನ ಪರ್ಫೆಕ್ಟ್ ಆಗಿ ಕಲಿತೀರಿ ಫ್ರೆಂಡ್. ಸೊ ಹಂಗಿದ್ರೆ ಬರ್ರಿ ನಮ್ಮ ಫಸ್ಟ್ ಮೆಥಡ್ ನಾವು ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದ್ಲ ನೀವು ಒಂದು ಫೋಟೋನ ಫೋಟೋಶಾಪ್ ಒಳಗೆ ಓಪನ್ ಮಾಡ್ಕೋರಿ. ನಾನು ನಿಮ್ಗೆ ಫೋಟೋಶಾಪ್ ಒಳಗ ಫೋಟೋನ ಓಪನ್ ಮಾಡ್ಕೊಳ್ಳೋದು ಹೆಂಗ, ನ್ಯೂ ಪೇಜ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗಂತ ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳ್ಕೊಟ್ಟೇನೆ. ಸೊ ನಾ ಇವತ್ತ ನಿಮ್ಗೆ ಈ ಒಂದು ಫೋಟೋನ ರಿಟಚ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು, ತುಂಬಾನೇ ಪಿಂಪಲ್ಸ್ ಅದಾವ ಇಲ್ಲಿ ಮೇಲ್ಗಡೆ, ಇಲ್ಲೇ ಇಲ್ಲೆಲ್ಲ ಏನದಾವ್ರಿ, ಇವ ಪಿಂಪಲ್ಸ್ ಅದಾವ, ಸ್ಪಾಟ್ ಅದಾವ. ಇವೆಲ್ಲ ನಾನು ನಿಮ್ಗೆ ಏನ್ರಿ ರಿಮೂವ್ ಮಾಡಿ ಸ್ಕಿನ್ ನ ಫುಲ್ ಸ್ಮೂತ್ ಆಗಿ ಮಾಡಿ ನಾನು ನಿಮ್ಗೆ ತೋರಿಸ್ತೇನೆ. ಸೊ ನೀವು ಯಾವ ಫೋಟೋನ ರಿಟಚ್ ಮಾಡ್ಬೇಕು ಅನ್ಕೊಂಡಿರ್ತಿರಲ್ಲ ಆ ಫೋಟೋನ ನೀವು ಓಪನ್ ಮಾಡ್ಕೋರಿ. ಇಲ್ಲಾಂದ್ರೆ ಇದೇ ಫೋಟೋ ಬೇಕಾಗಿದ್ರೆ ನೀವು ಗೂಗಲ್ ಒಳಗೆ ನಿಮ್ಗೆ ಸಿಗ್ತಾವ ಈ ರೀತಿ ತುಂಬಾನೇ ಇಮೇಜ್ಗಳು. ಸೊ ನೀವು ಯಾವ್ದಾದ್ರು ಪ್ರಾಕ್ಟೀಸ್ ಪರ್ಪಸ್ ನ ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡ್ಬೋದು, ಸ್ಕಿನ್ ಅನ್ನ ರಿಟಚ್ ಮಾಡ್ಬೋದು. ಸೊ ನಾನು ನಿಮ್ಗೆ ಇವತ್ತ ಇದನ್ನ ರಿಟಚ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ನೀವು ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಗೆಲ್ಲ ಕಾಣಕತ್ತಾವ್ರಿ, ಇಲ್ಲೆಲ್ಲ ಸ್ಪಾಟ್ ಕಾಣಕತ್ತಾವ. ಸೊ ಈ ಸ್ಪಾಟ್ ನೆಲ್ಲ ನಾವು ರಿಮೂವ್ ಮಾಡ್ಬೇಕು. ಮೊದ್ಲು ನಾನು ನಿಮ್ಗೆ ಆಲ್ರೆಡಿ ಟೂಲ್ಸ್ ಒಳಗ ಸ್ಪಾಟ್ ರಿಮೂವ್ ಮಾಡೋದು ಹೆಂಗಂತ ಹೇಳ್ಕೊಟ್ಟಿದ್ದೆ. ಸೊ ಮೊದಲು ಏನ್ ಮಾಡ್ರಿ, ನೀವು ಕಂಟ್ರೋಲ್ ಜೆ ಮಾಡ್ಕೊಂಡ ಲೇಯರ್ ನ ಕಾಪಿ ಮಾಡ್ಕೋರಿ. ಲೇಯರ್ ಇಲ್ಲಿ ಕಾಪಿ ಆಯ್ತು, ಇದು ನಮ್ಮ ಬ್ಯಾಕ್ ಗ್ರೌಂಡ್ ಲೇಯರ್. ಅದಾದ ಮೇಲೆ ಏನೈತ್ರಿ, ನಾವು ಇದನ್ನ ಲೇಯರ್ ನ ಏನ್ ಮಾಡಿದ್ವಿ, ಕಾಪಿ ಮಾಡ್ಕೊಂಡಿದ್ವಿ. ಸೊ ಈ ರೀತಿ ಕಾಪಿ ಮಾಡ್ಕೊಂಡಾಗ ಇಲ್ಲಿ ಸ್ಪಾಟ್ ಹಿಲಿಂಗ್ ಬ್ರಷ್ ಅಂತ ಐತಿ. ಇಲ್ಲಿ ನೋಡ್ರಿ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಕೂಡಲೇ ಏನಂತಿದ್ರಿ, ಸ್ಪಾಟ್ ಹಿಲಿಂಗ್ ಬ್ರಷ್ ಟೂಲ್ ಅಂತ ಬರುತ್ತೆ. ಇದ್ರ ಶಾರ್ಟ್ಕಟ್ ಕೀ ಜೆ ಐತಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇದ್ರ ಆಪ್ಷನ್ ಎಲ್ಲ ಇಲ್ಲಿ ಮೇಲ್ಗಡೆ ಇಲ್ಲಿ ಓಪನ್ ಆಗ್ತಾವ. ಇಲ್ಲಿ ನೋಡಬಹುದು. ಸೊ ಇವೆಲ್ಲ ಏನಾದ್ರು ಇಲ್ಲಿ ಮೇಲ್ಗಡೆ ಓಪನ್ ಆಗ್ತಾವ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ಕೂಡಲೇ ಇದ್ರ ಸೈಜ್ ಎಷ್ಟ ಐತಿ, ಮತ್ತೆ ಇದು ಹಾರ್ಡ್ನೆಸ್, ಇದ್ರ ಸ್ಪೇಸಿಂಗ್ ಎಷ್ಟ ಐತಿ ಅನ್ನೋದೆಲ್ಲ ತೋರಿಸತಿ. ನೀವು ಹಾರ್ಡ್ನೆಸ್ ನ 100 ಇಟ್ಕೋರಿ, ಸ್ಪೇಸಿಂಗ್ ನ 25% ಇಟ್ಕೋರಿ. ಇಟ್ಕೊಂಡ್ಮೇಲೆ ಇಲ್ಲಿ ಏನ್ ಮಾಡ್ರಿ, ಸೊ ಇಲ್ಲಿ ಎಲ್ಲೆಲ್ಲಿ ಪಿಂಪಲ್ಸ್ ಅದಾವ, ಸೊ ಪಿಂಪಲ್ ಮೇಲೆ ಏನ್ ಮಾಡ್ರಿ, ನೀವು ಈ ರೀತಿ ಏನ್ ಮಾಡ್ರಿ, ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಪಿಂಪಲ್ಸ್ ರಿಮೂವ್ ಆಗ್ತಾವ. ಇಲ್ಲಿ ನೋಡಬಹುದು. ನಾ ಇವಾಗ ಎಲ್ಲೆಲ್ಲಿ ಪಿಂಪಲ್ಸ್ ಅದಾವ ಅಲ್ಲೆಲ್ಲ ಏನ್ ಮಾಡತ್ತೇನ್ರಿ, ಕ್ಲಿಕ್ ಮಾಡತ್ತೇನೆ. ಕ್ಲಿಕ್ ಮಾಡಿದಾಗ ಏನಾಗ್ತಾವ್ರಿ, ಪಿಂಪಲ್ಸ್ ಏನಾರ ರಿಮೂವ್ ಆಗ್ತಾವ. ಸೊ ನಿಮ್ಗೆ ಎಷ್ಟು ಪಿಂಪಲ್ಸ್ ರಿಮೂವ್ ಆಗ್ತಾವಲ್ಲ ಸಾಧ್ಯದಷ್ಟು ಏನ್ ಮಾಡ್ರಿ, ಪಿಂಪಲ್ ನ ರಿಮೂವ್ ಮಾಡ್ಕೋರಿ. ಸೊ ರಿಮೂವ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಬಿಟ್ಟು ಬಿಡ್ರಿ. ನಾನು ನಿಮ್ಗೆ ಪೂರ್ತಿಯಾಗಿ ರಿಮೂವ್ ಮಾಡೋದು ಹೆಂಗಂತ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಸಾಧ್ಯದಷ್ಟು ಎಷ್ಟು ರಿಮೂವ್ ಆಗ್ತಾವಲ್ಲ ಅಷ್ಟು ಏನ್ ಮಾಡ್ರಿ, ಸೊ ಈ ರೀತಿ ಟ್ಯಾಪ್ ಮಾಡಿ ಏನ್ ಮಾಡ್ರಿ, ನೀವು ರಿಮೂವ್ ಮಾಡ್ಕೋರಿ. ಸೊ ನಾ ಎಲ್ಲ ಏನ್ ಮಾಡ್ತೇನ್ರಿ, ಸಾಧ್ಯದಷ್ಟು ಏನ್ ಮಾಡ್ತೀನಿ, ರಿಮೂವ್ ಮಾಡ್ಕೋತೀನಿ. ಸೊ ಪ್ರತಿಯೊಂದು ನೀವು ಅಬ್ಸರ್ವ್ ಮಾಡಿ ಎಲ್ಲೆಲ್ಲಿ ಸ್ಪಾಟ್ ಅದಾವೆಲ್ಲ ಏನ್ ಮಾಡ್ರಿ, ದಯವಿಟ್ಟು ರಿಮೂವ್ ಮಾಡ್ಕೋರಿ. ಸೊ ಈ ರೀತಿ ಏನ್ ಮಾಡಿದೆ, ಸೊ ಇಷ್ಟ ನಾ ರಿಮೂವ್ ಮಾಡಿದೆ. ಮಿಕ್ಕಿರೋದೆಲ್ಲ ಏನಾಗ್ತಿಲ್ರಿ, ರಿಮೂವ್ ಆಗ್ತಾ ಇಲ್ಲ ನನಗೆ. ಸೊ ಅವಾಗ ಏನ್ ಮಾಡ್ತೀನಿ ನಾ ಇವಾಗ, ಸೊ ಇವಾಗ ನಾ ರಿಮೂವ್ ಮಾಡಿದೆ. ಮೊದಲು ನಮ್ ಸ್ಕಿನ್ ನ ಹಿಂಗಿತ್ತು. ಸೊ ಇವಾಗ ಏನಾಯ್ತ್ರಿ, ಸ್ವಲ್ಪ ನಾವ್ ಏನ್ ಮಾಡಿದ್ವಿ, ಸ್ಪಾಟ್ ಗಳನ್ನ ರಿಮೂವ್ ಮಾಡ್ಕೊಂಡ್ವಿ. ಮತ್ತೆ ಏನ್ ಮಾಡ್ರಿ, ಮತ್ತೆ ಕಂಟ್ರೋಲ್ ಜೆ ಮಾಡ್ಕೊಂಡು ನೀವು ಲೇಯರ್ ನ ಇನ್ನೊಂದು ಕಾಪಿ ಮಾಡ್ಕೊರಿ. ನೀವು ಯಾವತ್ತು ಲೇಯರ್ ನ ಕಾಪಿ ಮಾಡ್ಕೊಂಡೆ ವರ್ಕ್ ಮಾಡ್ಬೇಕಾಗತ್ತಿ. ಸೊ ಡೈರೆಕ್ಟ್ ಆಗಿ ನೀವು ಬ್ಯಾಕ್ ಗ್ರೌಂಡ್ ಲೇಯರ್ ಮೇಲೆ ವರ್ಕ್ ಮಾಡ್ಬೇಡ್ರಿ, ಯಾಕಂದ್ರೆ ಅದು ನಿಮ್ಗೆ ತುಂಬಾ ಕಷ್ಟ ಆಗತ್ತೆ ಆಮೇಲೆ ಬ್ಯಾಕ್ ಸ್ಪೇಸ್ ಹೋಗಕ್ಕ. ಸೊ ಅದಾದ್ಮೇಲೆ ಏನ್ ಮಾಡ್ರಿ, ಕಂಟ್ರೋಲ್ ಜೆ ಮಾಡ್ಕೊಂಡಾಗ ಇಲ್ಲಿ ಬ್ಲೈಂಡಿಂಗ್ ಆಪ್ಷನ್ ಅಂತ ಅದಾವ. ಇಲ್ಲಿ ಮೇಲ್ಗಡೆ ನಾನು ನಿಮ್ಗೆ ಹೇಳಿದ್ದೆ. ಸೊ ಇಲ್ಲಿ ಬ್ಲೈಂಡಿಂಗ್ ಆಪ್ಷನ್ ಅದಾವ ನೋಡ್ರಿ. ಇಲ್ಲಿ ಡಿಸಾಲ್ವ್ ಐತ್ರಿ, ಡಾರ್ಕನ್ ಐತಿ, ಮಲ್ಟಿಫೈ, ಈ ರೀತಿ ಏನದಾವ್ರಿ ಇವೆಲ್ಲ ಬ್ಲೈಂಡಿಂಗ್ ಆಪ್ಷನ್ ಅದಾವ. ಸೊ ಇಲ್ಲಿ ಬಂದು ನೀವು ಏನ್ ಮಾಡ್ರಿ, ಇಲ್ಲಿ ವಿವಿಡ್ ಲೈಟ್ ಅಂತ ಒಂದು ಬ್ಲೈಂಡಿಂಗ್ ಆಪ್ಷನ್ ಇರ್ತದೆ ನಿಮ್ಗೆ. ಸೊ ಇಲ್ಲಿ ಕಾಣಬಹುದು ನೀವೆಲ್ಲ ವಿವಿಡ್ ಲೈಟ್ ಐತ್ರಿ. ಸೊ ಈ ವಿವಿಡ್ ಲೈಟ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ರಿ, ಕೀಬೋರ್ಡ್ ಒಳಗ ಕಂಟ್ರೋಲ್ ಐ ಮಾಡಿಬಿಟ್ಟು ಏನ್ ಮಾಡ್ರಿ, ಅದನ್ನ ಇನ್ವರ್ಸ್ ಮಾಡ್ಕೋರಿ. ನೀವು ಕಂಟ್ರೋಲ್ ಐ ಮಾಡಿ ಕೂಡಲೇ ಏನಾಗ್ತೈತಿ, ಅದು ಇನ್ವರ್ಸ್ ಆಗ್ತೈತಿ. ಸೊ ಏನ್ ಕ್ಲಿಕ್ ಮಾಡ್ರಿ ಇನ್ವರ್ಸ್ ಆಗ್ತೈತಿ. ಶಾರ್ಟ್ಕಟ್ ಕೀ ಏನೇನ್ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಟೂಲ್ಸ್ ಒಳಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡೀನಿ. ಸೊ ದಯವಿಟ್ಟು ಟೂಲ್ಸ್ ಪಾರ್ಟ್ ನ ನೀವು ನೋಡ್ರಿ. ಸೊ ಇದೇನ್ ಮಾಡ್ಕೊಂಡ್ರಿ, ನಾವು ಕಂಟ್ರೋಲ್ ಐ ಕ್ಲಿಕ್ ಮಾಡಿ ಇನ್ವರ್ಸ್ ಮಾಡ್ಕೊಂಡ್ವಿ. ಇನ್ವರ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫಿಲ್ಟರ್ ಅಂತ ಆಪ್ಷನ್ ಐತಿ. ಸೊ ಈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಸೊ ಇದೆಲ್ಲ ನಿಮ್ಗೆ ಕೆಳಗಡೆ ಇಲ್ಲಿ ನೋಡ್ಬೋದ್ರಿ, ಇಲ್ಲಿ ಏನ್ ಕಾಣತಾವ್ರಿ, ಇಲ್ಲಿ ಆಪ್ಷನ್ ಕಾಣತಾವ. ಸೊ ಇಲ್ಲಿ ಫಿಲ್ಟರ್ ಅಂತ ಕ್ಲಿಕ್ ಮಾಡ್ಕೊಂಡ್ ಕೂಡಲೇ ಇಲ್ಲಿ ಪೂರ್ತಿ ಲಾಸ್ಟಿಗೆ ಅದರ್ಸ್ ಅಂತ ಐತಿ. ಸೊ ಅದರ್ಸ್ ಮೇಲೆ ಬಂದ ಇಲ್ಲಿ ನೋಡ್ರಿ, ಇಲ್ಲಿ ಏನೈತ್ರಿ, ಇಲ್ಲಿ ಹೈಪಾಸ್ ಅಂತ ಐತಿ. ಇಲ್ಲಿ ನೀವು ನೋಡ್ಬೋದು. ಹೈಪಾಸ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇವಾಗ ನಂದು ಹೈಪಾಸ್ ರೇಡಿಯಸ್ ಎಷ್ಟು ಇತ್ರಿ, 15 ಇತ್ತು. ಸೊ ಆದ ಕಾರಣ ಏನಾಯ್ತ್ರಿ, ಇದು ಇಷ್ಟು ಸ್ಮೂತ್ ಆಗಿ ಕಾಣತೈತಿ. ಸೊ ನೀವು ಇದನ್ನ ಜಾಸ್ತಿನೂ ಮಾಡ್ಕೋಬಹುದು. ನಿಮ್ಮ ಸ್ಕಿನ್ ಯಾವ ರೀತಿ ಐತಿ, ನಿಮ್ಮ ಸ್ಕಿನ್ ಜಾಸ್ತಿ ಪಿಂಪಲ್ಸ್ ಐತಿ ಅಥವಾ ಕಡಿಮೆ ಪಿಂಪಲ್ಸ್ ಐತಿ, ಆ ರೀತಿ ಮೇಲ್ ಮಾಡ್ಬೋದು ನೀವು ಸ್ಕಿನ್ ನ. ಅಂದ್ರೆ ರೇಡಿಯಸ್ ನ ಜಾಸ್ತಿ ಹೆಚ್ಚು ಕಡಿಮೆ ನೀವು ಮಾಡ್ಕೋಬಹುದು. ನಾ ಇವಾಗ ಏನ್ ಮಾಡ್ತೇನ್ರಿ, ಅದನ್ನ
ಏನ್ ಮಾಡ್ತೀನಿ ಒಂದು 16% ಇಟ್ಕೊಂತೀನಿ. ಸೊ ನಿಮ್ ಸ್ಕಿನ್ ಯಾವ ರೀತಿ ಐತ್ಲ, ಸೊ ರೇಡಿಯಸ್ ನ ನೀವು ಜಾಸ್ತಿ ಮಾಡ್ಕೋರಿ, 20 ಇಟ್ಕೋರಿ, 15 ಇಟ್ಕೋರಿ. ನೀವು ಅಂದಾಜ್ ಒಂದು ಸ್ಕಿನ್ ಗೆ ಮಿನಿಮಮ್ ಅಂದ್ರೂ 15 to 20 ಒಳಗೆ ಇಟ್ಕೋಬಹುದು. ಸೊ ನಾ ಇವಾಗ ಏನ್ ಮಾಡ್ತೀನಿ ಇದನ್ನ 16 ಇಟ್ಕೊಂತೀನಿ. 16 ಇಟ್ಕೊಂಡು ಏನ್ ಮಾಡ್ತೀನಿ ಓಕೆ ಕೊಡ್ತೀನಿ. ಓಕೆ ಕೊಟ್ಟಾಗ ನನಗೆ ಇಲ್ಲಿ ಏನಾಯ್ತು ಸ್ವಲ್ಪ ಸ್ಮೂತ್ ಕಾಣತೈತಿ, ಮತ್ತೇನಾಯ್ತು ಇದು ಬ್ಲರ್ ಕಾಣತೈತಿ. ಅದಾದ್ಮೇಲೆ ಮತ್ತೆ ಫಿಲ್ಟರ್ ಒಳಗೆ ಹೋಗ್ರಿ. ಫಿಲ್ಟರ್ ಒಳಗೆ ಹೋಗಿ ಬ್ಲರ್ ಅಂತ ಐತಿ, ಇಲ್ಲಿ ನೋಡ್ಬೋದು, ಇಲ್ಲಿ ಬ್ಲರ್ ಅಂತ ಐತಿ. ಈ ಬ್ಲರ್ ಒಳಗ ಇಲ್ಲಿ ಆಪ್ಷನ್ ಬರ್ತಾವ್ರಿ ಎಲ್ಲ. ಇಲ್ಲಿ ನೋಡ್ರಿ ಅವರೇಜ್ ಬ್ಲರ್, ಏನ್ರಿ ಬ್ಲರ್ ಮೋರ, ಬಾಕ್ಸ್ ಬ್ಲರ್, ಈ ರೀತಿ ಎಲ್ಲ ನಿಮ್ಗೆ ಏನಾದಾವ್ರಿ ಬ್ಲರ್ನೆಸ್ ಒಳದಾವ. ಸೊ ಇದರಲ್ಲಿ ಗಾಸಿಯನ್ ಬ್ಲರ್ ಅಂತ ಒಂದು ಆಪ್ಷನ್ ಐತಿ ನಿಮ್ಗೆ. ಈ ಗಾಸಿಯನ್ ಬ್ಲರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಏನಾಗ್ತೈತ್ರಿ ಮತ್ತೆ ಇಲ್ಲಿ ರೇಡಿಯಸ್ ಅನ್ನು ತೋರಿಸ್ತೀನಿ ನಿಮ್ಗೆ. ಸೊ ಈ ರೇಡಿಯಸ್ ನ ಏನ್ ಮಾಡ್ಬೇಕು ನೀವು ಮೊದಲು ಇಟ್ಕೊಂಡಂಗೆ ಇದನ್ನ ಇಟ್ಕೊಳ್ಳಂಗಿಲ್ಲ. ಸೊ ಇವಾಗ ನಾವು ಆಲ್ರೆಡಿ ಫಸ್ಟ್ ರೇಡಿಯಸ್ ನ ಏನ್ ಮಾಡಿದ್ವಿ 15 ಇಟ್ಕೊಂಡಿದ್ವಿ, 16 ಇಟ್ಕೊಂಡಿದ್ವಿ. ಸೊ ಇದನ್ನ ನೀವು ಅಷ್ಟು ಇಟ್ಕೊಳ್ಳಂಗಿಲ್ಲ. ಇದನ್ನ ಏನ್ ಮಾಡ್ಬೇಕು ನೀವು 0.5 ಆದ್ರೂ ಇಟ್ಕೋಬಹುದು, 1% ಆದ್ರೂ ಇಟ್ಕೋಬಹುದು, ಇಲ್ಲಾಂದ್ರೆ 2% ಆದ್ರೂ ಇಟ್ಕೋಬಹುದು. 2% ಮೇಲೆ ನೀವು ಹೋಗ್ಬೇಡ್ರಿ. ಸೊ ಇದನ್ನ ಏನ್ ಮಾಡ್ರಿ ನೀವು 1% ಇಟ್ಕೋಬಹುದು. ನಾವ್ ಇವಾಗ 1% ಇಟ್ಕೊಂತೀವಿ. 1% ಇಟ್ಕೊಂಡಾಗ ನನಗೆ ನೋಡ್ರಿ ಇಲ್ಲಿ ಸ್ಕಿನ್ ಏನ್ ಕಾಣತೈತಿ ಸ್ವಲ್ಪ ಸ್ಮೂತ್ ಆಗಿ ಕಾಣತೈತಿ. ಸೊ ನಾ ಏನ್ ಮಾಡ್ತೀನಿ ಓಕೆ ಕೊಡ್ತೀನಿ. ಓಕೆ ಕೊಟ್ಟಾಗ ಈಗ ಏನ್ ಮಾಡ್ತೀನಿ ನಾ, ಸೊ ಇದಾದ್ಮೇಲೆ ಇಲ್ಲಿ ರೈಟ್ ಸೈಡ್ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಮಾಸ್ಕ್ ಅಂತ ಐತಿ. ನಾ ಇವಾಗ ಆಲ್ರೆಡಿ ನಿಮ್ಗೆ ಟೂಲ್ಸ್ ಎಕ್ಸ್ಪ್ಲೇಷನ್ ಒಳಗ ಮಾಸ್ಕ್ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗಂತ ಹೇಳ್ಕೊಟ್ಟಾನಿ. ಸೊ ಇಲ್ಲಿ ಏನೈತ್ರಿ ಇಲ್ಲಿ ಮಾಸ್ಕ್ 2 ಲೇಯರ್ ಮಾಸ್ಕ್ ಅಂತ ಐತಿ. ಸೊ ಇದ್ರ ಮೇಲೆ ಏನ್ ಮಾಡ್ರಿ ಲೇಯರ್ ಕಾಪಿ ಒನ್ ಮೇಲೆ ನೀವು 2 ಲೇಯರ್ ಮಾಸ್ಕ್ ಮಾಡ್ಕೊರಿ. ಒಂದು ಲೇಯರ್ ಮಾಸ್ಕ್ ಆಡ್ ಮಾಡ್ಕೊಂಡು, ಸೊ ಇಲ್ಲಿ ಏನೈತ್ರಿ ಇಲ್ಲಿ ಇದನ್ನ ಏನ್ ಮಾಡ್ಕೋರಿ ಕಂಟ್ರೋಲ್ ಐ ಮಾಡ್ಕೊಂಡು ಇನ್ವರ್ಸ್ ಮಾಡ್ಕೋರಿ. ಅಂದ್ರೆ ಏನ್ ಮಾಡ್ರಿ ನಾ ಆಗಳ ಇವಾಗ ಲೇಯರ್ 1 ಒಳಗ ಕಂಟ್ರೋಲ್ ಐ ಮಾಡ್ಕೊಂಡು ಇನ್ವರ್ಸ್ ಮಾಡ್ಕೊಂಡು ಇದನ್ನ ಮತ್ತೆ ಏನ್ ಮಾಡ್ರಿ ಲೇಯರ್ ಮಾಸ್ಕ್ ನ ನೀವು ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ರಿ ಅದನ್ನ ಕಂಟ್ರೋಲ್ ಐ ಮಾಡಿ ಇನ್ವರ್ಸ್ ಮಾಡ್ಕೋರಿ. ಇನ್ವರ್ಸ್ ಮಾಡ್ಕೊಂಡಾಗ ನಾ ಫ್ರೆಂಡ್ಸ್ ನಾ ನಿಮ್ಗೆ ಟೂಲ್ಸ್ ಎಕ್ಸ್ಪ್ಲೇಷನ್ ಒಳಗೆ ಹೇಳಿದ್ದೆ. ಸೊ ಇಲ್ಲಿ ಮೇಲ್ಗಡೆ ವೈಟ್ ಇದ್ರ ಇಲ್ಲಿ ಏನಿರ್ಬೇಕ್ರಿ ಇಲ್ಲಿ ಫಾರ್ಗ್ರೌಂಡ್ ಕಲರ್ ಮತ್ತೆ ಬ್ಯಾಕ್ ಗ್ರೌಂಡ್ ಕಲರ್ ಏನ್ ಮಾಡ್ಬೇಕು, ಇಲ್ಲಿ ಬ್ಲಾಕ್ ಇದ್ದಾಗ ಇಲ್ಲಿ ಮೇಲ್ಗಡೆ ವೈಟ್ ಇರ್ಬೇಕು, ಇಲ್ಲಿ ವೈಟ್ ಇದ್ದಾಗ ಇಲ್ಲಿ ಮೇಲ್ಗಡೆ ಏನಿರ್ಬೇಕ್ರಿ ಬ್ಲಾಕ್ ಇರ್ಬೇಕು ಅಂತ ಹೇಳಿದೆ. ಸೊ ಇವಾಗ ಇಲ್ಲಿ ಏನೈತ್ರಿ ನಮ್ದ ಬ್ಲಾಕ್ ಐತಿ, ಆದ ಕಾರಣ ನಾವ್ ಇಲ್ಲಿ ಏನ್ ಮಾಡಿರಿ ಮೇಲ್ಗಡೆ ವೈಟ್ ತಗೊಂಡ್ವಿ. ವೈಟ್ ತಗೊಂಡಾಗ ಸೊ ಇಲ್ಲಿ ಏನ್ ಮಾಡ್ರಿ ಬ್ರಷ್ ಟೂಲ್ ನೀವು ತಗೋಬೇಕು. ಬ್ರಷ್ ಟೂಲ್ ನ ತಗೊಂಡಾಗ ಸೊ ಬ್ರಷ್ ಟೂಲ್ ಪ್ರತಿಯೊಂದು ಆಪ್ಷನ್ ನಿಮ್ಗೆ ಇಲ್ಲಿ ಮೇಲ್ಗಡೆ ಓಪನ್ ಆಗ್ತಾವೆ. ಇಲ್ಲಿ ನೋಡಬಹುದು ಇಲ್ಲಿ ಏನೈತ್ರಿ ಸಾಫ್ಟ್ ರೌಂಡ್ ಬ್ರಷ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೈಜ್ 80% ಐತಿ. ನೀವು ಸೈಜ್ ಕೀಬೋರ್ಡ್ ಒಳಗನೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಹಾರ್ಡ್ನೆಸ್ ಏನ್ ಮಾಡ್ರಿ ನೀವು 0 ಇಡ್ರಿ. ಸೊ ಮೋಡ್ ಏನೈತಿ ಮೋಡ್ ನ ನಾರ್ಮಲ್ ಇರ್ಲಿ, ಒಪೆಸಿಟಿ 100, ಫ್ಲೋ 100 ಇರ್ಲಿ. ಸೊ ಈ ರೀತಿ ನೀವು ಇಟ್ಕೊಂಡು ಏನ್ ಮಾಡ್ರಿ ಸೊ ಸ್ಕಿನ್ ಮೇಲೆ ನೀವು ಇಲ್ಲಿ ಈ ರೀತಿ ಡ್ರ್ಯಾಗ್ ಮಾಡ್ತಾ ಹೋಗ್ರಿ. ಸೊ ಲೇಯರ್ ಮಾಸ್ಕ್ ಕ್ರಿಯೇಟ್ ಮಾಡ್ಕೊಳ್ಳೇಬೇಕು ನೀವು. ಮಾಡ್ಕೊಳ್ಳಲ್ಲ ಅಂದ್ರೆ ಏನ್ ಮಾಡ್ರಿ ಸ್ಕಿನ್ ಸ್ಮೂತ್ ಆಗಲ್ಲ. ಸೊ ಈ ರೀತಿ ಏನ್ ಮಾಡ್ರಿ ಡ್ರ್ಯಾಗ್ ಮಾಡ್ರಿ. ಡ್ರ್ಯಾಗ್ ಮಾಡಿದಾಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಿಮ್ದ ಸ್ಕಿನ್ ಏನಾಗತ್ರಿ ಸ್ಮೂತ್ ಆಗಕತ್ತೈತಿ. ಸೊ ಎಲ್ಲೆಲ್ಲಿ ನಿಮ್ಮ ಸ್ಕಿನ್ ಸ್ಮೂತ್ ಆಗ್ಬೇಕಾಗೈತ್ಲ ಸೊ ಅಲ್ಲಿ ಏನ್ ಮಾಡ್ರಿ ನೀವು ಬ್ರಷ್ ನ ಚಿಕ್ಕದು ದೊಡ್ಡದು ಮಾಡ್ಕೊಂಡು ಏನ್ ಮಾಡ್ರಿ ನೀಟಾಗಿ ಡ್ರ್ಯಾಗ್ ಮಾಡ್ರಿ. ನೀಟಾಗಿ ಡ್ರ್ಯಾಗ್ ಮಾಡಿದಾಗ ಏನಾಗ್ತೈತ್ರಿ ಸ್ಕಿನ್ ಏನಾಗ್ತೈತ್ರಿ ಸ್ಮೂತ್ ಆಗ್ತೈತಿ. ಸೊ ಇದೇ ಸ್ಪೇಸಿಂಗ್ ಮತ್ತ ಒಪೆಸಿಟಿ ಮತ್ತ ಫ್ಲೋನ 100 ಇಟ್ಕೊಂಡು ನೀವು ಮೂವ್ ಮೇಲೆಲ್ಲ ಹಿಂಗೆಲ್ಲ ಏನ್ ಮಾಡ್ರಿ ಡ್ರ್ಯಾಗ್ ಮಾಡ್ಬೇಡ್ರಿ. ಮೂವ್ ಮೇಲೆಲ್ಲ ಡ್ರ್ಯಾಗ್ ಮಾಡ್ರಿ ಏನಾಗ್ತೈತ್ರಿ ಇಲ್ಲಿ ನೋಡ್ರಿ ಏನಾಗ್ತೈತ್ರಿ ಸೊ ಎಲ್ಲಾ ಡೀಟೇಲ್ ಹಾಳಾಗಿ ಹೋಗ್ತೈತಿ, ರೆಡ್ ಬರ್ತೈತಿ. ಸೊ ಆ ಟೈಮ್ದಾಗ ನೀವ್ ಏನ್ ಮಾಡ್ಬೇಕಪ್ಪ ಕಂಟ್ರೋಲ್ Z ಬಂದ ಏನ್ ಮಾಡಿದ್ರೆ ಬ್ಲಾಕ್ ಬಂದೆ. ಸೊ ಆ ಟೈಮ್ದಾಗ ಏನ್ ಮಾಡ್ರಿ ಫ್ಲೋನ ನೀವ್ ಏನ್ ಮಾಡ್ಕೋರಿ 50% ಇಟ್ಕೋರಿ. ಮೂವ್ ಮೇಲೆ ಏನಾದ್ರು ನೀವು ಡ್ರ್ಯಾಗ್ ಮಾಡ್ಬೇಕಾಗಿತ್ತು, ಸ್ಮೂತ್ ಮಾಡ್ಬೇಕಾಗಿತ್ತು, ಏನ್ ಮಾಡ್ರಿ ಫ್ಲೋನ 50% ಇಟ್ಕೊಂಡು ಅವಾಗ ಏನ್ ಮಾಡ್ರಿ ನೀವು ಇನ್ನೂ ಕಡಿಮೆನೂ ಇಟ್ಕೋಬಹುದು. 50% ಇನ್ನ ಕಡಿಮೆ ಇಟ್ಕೊಂಡು ಏನ್ ಮಾಡ್ರಿ ಮೂವ್ ಮೇಲೆ ಸೊ ಡ್ರ್ಯಾಗ್ ಮಾಡಿ. ಯಾಕಂದ್ರೆ ಮೂವ್ ಮೇಲೆ ನಮ್ಗೆ ಡೀಟೇಲ್ ಎಲ್ಲ ಏನ್ ಮಾಡೋದು ಹಾಳಾಗಬಾರ್ದು. ಸೊ ಆ ಡೀಟೇಲ್ ಎಲ್ಲ ಹೆಂಗಿರ್ತಾವ ಹಂಗಿರ್ಬೇಕು. ಇಲ್ಲಿ ಹುಕ್ ಕಡೆ ಎಲ್ಲ ಇಲ್ಲಿ ಐತ್ ನೋಡ್ರಿ. ಸೊ ಈ ರೀತಿ ಎಲ್ಲ ನಡ್ಬೇಕು. ಎಲ್ಲೆಲ್ಲಿ ಸ್ವಲ್ಪ ಉಳಿದತ್ತೆ ಅಲ್ಲೆಲ್ಲ ಏನ್ ಮಾಡ್ರಿ ನೀವು ಸ್ವಲ್ಪ ಫ್ಲೋನ ಕಡಿಮೆ ಇಟ್ಕೊಂಡು ಡ್ರ್ಯಾಗ್ ಮಾಡ್ರಿ. ಡ್ರ್ಯಾಗ್ ಮಾಡಿದಾಗ ನೀವು ನೋಡಬಹುದು ಸ್ಕಿನ್ ಏನಾಗತ್ರಿ ಸ್ಮೂತ್ ಆಗತೈತಿ. ಸೊ ನಿಮ್ಗೆ ಏನಾದ್ರು ಕತ್ತು ಸ್ಮೂತ್ ಆಗ್ಬೇಕಾಗಿತ್ತಂದ್ರೆ ನೀವು ಕತ್ ಮೇಲೇನು ಡ್ರ್ಯಾಗ್ ಮಾಡಬಹುದು. ಸೊ ಇಲ್ಲಿ ನೋಡ್ರಿ ಸೊ ನಿಮ್ಗೆ ಎಲ್ಲೆಲ್ಲಿ ಸ್ಮೂತ್ ಆಗ್ಬೇಕಾಗೈತಿ ಅಲ್ಲೆಲ್ಲ ನೀವು ಡ್ರ್ಯಾಗ್ ಮಾಡ್ಬೋದು. ನಾನು ನಿಮ್ಗೆ ಬರೀ ಏನ್ ಹೇಳತ್ತೇನ್ರಿ ಸ್ಕಿನ್ ಸ್ಮೂತ್ ಮಾಡೋದು ಯಾವ ರೀತಿ ಅಂತ ಹೇಳಕತ್ತೀನಿ. ಸೊ ಇಲ್ಲಿ ನೋಡ್ರಿ ಇವಾಗ ನಾವು ನಿಮ್ಗೆ ಬಿಫೋರ್ ಆಫ್ಟರ್ ತೋರಿಸ್ತೇನೆ. ಇಲ್ಲಿ ನೋಡ್ರಿ ನಮ್ ಸ್ಕಿನ್ ಬಿಫೋರ್ ಹೆಂಗಿತ್ರಿ. ಸೊ ಬಿಫೋರ್ ನಮ್ ಸ್ಕಿನ್ ಈ ರೀತಿ ಇತ್ತು. ಸೊ ಇವಾಗ ಆಫ್ಟರ್ ಸ್ಕಿನ್ ಏನಾಯ್ತ್ರಿ ಈ ರೀತಿ ಆಯ್ತು ನಮ್ದು ಆಫ್ಟರ್ ಸ್ಕಿನ್. ಇದು ನಮ್ದು ಇದು ನಮ್ ಬಿಫೋರ್ ಸ್ಕಿನ್. ಸೊ ಇವಾಗ ಏನಾದ್ರಿ ಇದು ಆಫ್ಟರ್ ಸ್ಕಿನ್. ಸೊ ಈ ರೀತಿ ಏನ್ ಮಾಡಿದ್ವಿ ನಾವು ಸ್ಕಿನ್ ರಿಟಚಿಂಗ್ ಮಾಡಿದ್ವಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ಈ ರೀತಿಯಾಗಿ ಸ್ಕಿನ್ ಅನ್ನ ರಿಟಚಿಂಗ್ ಮಾಡಬಹುದು. ಸ್ಕಿನ್ ರಿಟಚಿಂಗ್ ಮಾಡಕ ಇನ್ನೂ 2 ಮೆಥಡ್ ಅದಾವ, ಅಂದ್ರೆ ಇನ್ನೂ ತುಂಬಾನೇ ಮೆಥಡ್ಸ್ ಅದಾವ. ಸೊ ನನಗ್ ಗೊತ್ತಿರೋದು ನಾ ಯೂಸ್ ಮಾಡಿರೋ ಕೆಲವೊಂದು ಮೆಥಡ್ ನಾನು ನಿಮ್ಗೆ ಹೇಳ್ಕೊಡ್ಬೇಕು ಅನ್ಕೊಂಡೇನೆ. ಸೊ ಆದ ಕಾರಣ ನಾನು ನಿಮ್ಗೆ ಇವತ್ತು ಫಸ್ಟ್ ಸ್ಟೆಪ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾನೆ. ಇನ್ನೂ 2 ಮೆಥಡ್ ಒಳಗೆ ಯಾವ ರೀತಿ ಸ್ಕಿನ್ ರಿಟಚಿಂಗ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾನೆ. ಸೊ ಇನ್ನೂ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ. ಮತ್ತೆ ನಿಮ್ಗೆ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ ನಮ್ಗೆ ದಯವಿಟ್ಟು ಕಮೆಂಟ್ ಮಾಡ್ರಿ, ತಿಳಿಸ್ರಿ. ಸೊ ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.